ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮೋನೇಶ್ ಬಡ್ಗೇರ್ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾನು ನಮ್ಮ ಗುಳೇದಗುಡ್ಡದಲ್ಲಿ ನಡೆಯಲಿರುವ ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ಶ್ರೀ ಬನಶಂಕರಿ ದೇವಿ ಜಾತ್ರೆಗೆ ಇನ್ನೊಂದು ಹೆಸರು ಕಡಲೆಕಾಯಿ ಜಾತ್ರೆ ಎಂದು ಕರೆಯುತ್ತಾರೆ. ಕಡಲೆಕಾಯಿ ತುಂಬ ಫೇಮಸ್ ಈ ಜಾತ್ರೆಯಲ್ಲಿ. ಭಾರತ ಹುಣ್ಣಿಮೆಯಂದು ನಡೆಯುತ್ತದೆ ಈ ಜಾತ್ರೆಗೆ. ಗುಳೇದಗುಡ್ಡದ ಎಲ್ಲ ಜನರು ಭವ್ಯ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ. ಕಳಸ ಕನ್ನಡಿ, ಛತ್ರಿ, ಚಾಮರ, ಕರಡಿ ಮಜಲು ವಿವಿಧ ವಾದ್ಯಗಳೊಂದಿಗೆ ಭವ್ಯ ರಥವು ಸಾಗುತ್ತದೆ. ಬನಶಂಕರಿ ಜಾತ್ರೆ ಬಂತೆಂದರೆ ಸಾಕು, ಕಡಲೆಕಾಯಿ ತುಂಬ ನೆನಪಾಗುತ್ತೆ. ಜಾತ್ರೆಯಲ್ಲಿ ಕಡಲೆಕಾಯಿ, ಬಜ್ಜಿ, ಗಿರ್ಮೆಟ್ ಹೀಗೆ ಎಲ್ಲ ಸಿಹಿ ತಿನಿಸುಗಳನ್ನು ತಿಂದು ಜಾತ್ರೆಯನ್ನು ಸಂಭ್ರಮಿಸುತ್ತಾರೆ. ನಮ್ಮ ಗುಳೇದಗುಡ್ಡದಲ್ಲಿ ಒಂದೊಂದು ಜಾತ್ರೆಗೂ ಒಂದೊಂದು ವಿಶೇಷತೆಯೂ ಇದೆ. ಆದಾಗ್ಯೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾತ್ರೆಯಲ್ಲಿ ಜನಪದ ಸೊಗಡು ಹೆಚ್ಚಿಗೆ ಕಾಣಸಿಗುತ್ತದೆ. ಈ ಹಿಂದಿನ ವಿಡಿಯೋದಲ್ಲಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೀವು ನೋಡಿದ್ದೀರಾ. ಯಾರು ನೋಡಿಲ್ಲ ತಪ್ಪದೆ ಹೋಗಿ ಆ ವಿಡಿಯೋನ ನೋಡಿ. ದೇವಸ್ಥಾನ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ, ಹಾಗೆ ಅಷ್ಟೇ ಶಕ್ತಿಶಾಲಿಯ ದೇವಸ್ಥಾನ ಶ್ರೀ ಬನಶಂಕರಿ ದೇವಿ ದೇವಸ್ಥಾನ. ಆ ಒಂದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸುಂದರವಾಗಿದೆ ಅಂತ. ಇವತ್ತು ಕೂಡ ಜಾತ್ರೆಯ ಸಲುವಾಗಿ ತುಂಬ ಚೆನ್ನಾಗಿಯೇ ಅಲಂಕಾರ ಮಾಡಿದರು ದೇವಸ್ಥಾನದಲ್ಲಿ. ಅಷ್ಟು ಚೆಂದ ಅಂದರೆ ಅಷ್ಟು ಅಲಂಕಾರ ಮಾಡಿದರು. ಇನ್ನೂ ಆ ವಿಡಿಯೋನ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಒಂದು ವಿಶೇಷತೆಯನ್ನು ಈ ಒಂದು ಜಾತ್ರೆ ಇದೆ. ಕಡಲೆಕಾಯಿಗೆ ಫುಲ್ ಫೇಮಸ್ಸು. ಎಲ್ಲ ನಮ್ಮ ಗುಳೇದಗುಡ್ಡ ಭಾಗದ ಇಲ್ಲಿ ಮೇಲಿನ ಪೇಟೆ, ಕೆಳಗಿನ ಪೇಟೆ, ಹೀಗೆ ನಡುವಿನ ಪೇಟೆ, 3 ಪೇಟೆಗಳು ಸೇರಿ ಈ ಒಂದು ಜಾತ್ರೆಯನ್ನು ಭವ್ಯವಾಗಿ ನಡೆಸ್ಕೊಡ್ತಾರೆ. ಹಾಗೂ ದೇವಿಯ ದರ್ಶನ ಪಡೆದು ಎಲ್ಲರೂ ಕಡಲೆಕಾಯಿ ಹೀಗೆ ಸಿಹಿ ತಿನಿಸುಗಳನ್ನು ತಿಂದು ಜಾತ್ರೆಯನ್ನು ಸಂಭ್ರಮಿಸುತ್ತಾರೆ. ನೋಡಿದೆಲ್ಲ ವೀಕ್ಷಕರೇ, ಶ್ರೀ ಬನಶಂಕರಿ ದೇವಿ ಜಾತ್ರೆ ಎಷ್ಟು ಸಂಭ್ರಮದಿಂದ ನಡೆದು ಅಂತ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.